ಚಿಕ್ಕಮಗಳೂರಿನ ಗಿರಿಧಾಮದತ್ತ ಈಗ ಪ್ರವಾಸಿಗರು ದಂಡಾಗಿ ಆಗಮಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಪ್ರವಾಸಿಗರು ಪರದಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ವೀಕೆಂಡ್, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ತಿರುಗಾಡೋದಕ್ಕಂತ ಹೋಗ್ತಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಲ್ಲೊಂಥರ ಯೂಶುವಲ್ ವೀಕೆಂಡ್ ಆಯ್ತು ಅಂತಂದ್ರೆ ಸಾಕಷ್ಟು ಟ್ರಾಫಿಕ್ ಆಗುತ್ತೆ. ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ನೋಡಿ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಒಂದ್ ಕಡೆ ವೆದರ್ ಕೂಲ್ ಆಗಿದೆ, ಮಳೆ ಬರ್ತಾ ಇದೆ ಜಿಟಿ ಜಿಟಿ ಅಂತ. ಅದರಲ್ಲೂ ಚಿಕ್ಕಮಗಳೂರಿನ ವೆದರ್ ಕೇಳಬೇಕಾ, ಬಹಳ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಸಾಕಷ್ಟು ಜನ ಹೋಗ್ತಾರೆ. ವೀಕೆಂಡ್ ಅನ್ನುವಂತ ಕಾರಣಕ್ಕಾಗಿ, ಅನೇಕ ಕಾರಣಕ್ಕಾಗಿ ಹೋಗ್ತಾರೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, 6 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಪೊಲೀಸರು ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಸುಮಾರು ಗಂಟೆಗಳ ಕಾಲ ಅದೇ ಟ್ರಾಫಿಕ್ ನಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಚಿಕ್ಕಮಗಳೂರಿಗೆ ಹೋದಂತವ್ರಿಗೆ, ಹೋಗಬೇಕು ಅನ್ಕೊಂಡಂತವ್ರಿಗೆ. ಚಿಕ್ಕಮಗಳೂರಿನ ಗಿರಿಧಾಮದತ್ತ ಈಗ ಪ್ರವಾಸಿಗರು ದಂಡಾಗಿ ಆಗಮಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಪ್ರವಾಸಿಗರು ಪರದಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ವೀಕೆಂಡ್, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ತಿರುಗಾಡೋದಕ್ಕಂತ ಹೋಗ್ತಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಲ್ಲೊಂಥರ ಯೂಶುವಲ್ ವೀಕೆಂಡ್ ಆಯ್ತು ಅಂತಂದ್ರೆ ಸಾಕಷ್ಟು ಟ್ರಾಫಿಕ್ ಆಗುತ್ತೆ. ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ನೋಡಿ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಒಂದ್ ಕಡೆ ವೆದರ್ ಕೂಲ್ ಆಗಿದೆ, ಮಳೆ ಬರ್ತಾ ಇದೆ ಜಿಟಿ ಜಿಟಿ ಅಂತ. ಅದರಲ್ಲೂ ಚಿಕ್ಕಮಗಳೂರಿನ ವೆದರ್ ಕೇಳಬೇಕಾ, ಬಹಳ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಸಾಕಷ್ಟು ಜನ ಹೋಗ್ತಾರೆ. ವೀಕೆಂಡ್ ಅನ್ನುವಂತ ಕಾರಣಕ್ಕಾಗಿ, ಅನೇಕ ಕಾರಣಕ್ಕಾಗಿ ಹೋಗ್ತಾರೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, 6 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಪೊಲೀಸರು ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಸುಮಾರು ಗಂಟೆಗಳ ಕಾಲ ಅದೇ ಟ್ರಾಫಿಕ್ ನಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಚಿಕ್ಕಮಗಳೂರಿಗೆ ಹೋದಂತವ್ರಿಗೆ, ಹೋಗಬೇಕು ಅನ್ಕೊಂಡಂತವ್ರಿಗೆ. ಚಿಕ್ಕಮಗಳೂರಿನ ಗಿರಿಧಾಮದತ್ತ ಈಗ ಪ್ರವಾಸಿಗರು ದಂಡಾಗಿ ಆಗಮಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಪ್ರವಾಸಿಗರು ಪರದಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ವೀಕೆಂಡ್, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ತಿರುಗಾಡೋದಕ್ಕಂತ ಹೋಗ್ತಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಲ್ಲೊಂಥರ ಯೂಶುವಲ್ ವೀಕೆಂಡ್ ಆಯ್ತು ಅಂತಂದ್ರೆ ಸಾಕಷ್ಟು ಟ್ರಾಫಿಕ್ ಆಗುತ್ತೆ. ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ನೋಡಿ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಒಂದ್ ಕಡೆ ವೆದರ್ ಕೂಲ್ ಆಗಿದೆ, ಮಳೆ ಬರ್ತಾ ಇದೆ ಜಿಟಿ ಜಿಟಿ ಅಂತ. ಅದರಲ್ಲೂ ಚಿಕ್ಕಮಗಳೂರಿನ ವೆದರ್ ಕೇಳಬೇಕಾ, ಬಹಳ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಸಾಕಷ್ಟು ಜನ ಹೋಗ್ತಾರೆ. ವೀಕೆಂಡ್ ಅನ್ನುವಂತ ಕಾರಣಕ್ಕಾಗಿ, ಅನೇಕ ಕಾರಣಕ್ಕಾಗಿ ಹೋಗ್ತಾರೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, 6 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಪೊಲೀಸರು ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಸುಮಾರು ಗಂಟೆಗಳ ಕಾಲ ಅದೇ ಟ್ರಾಫಿಕ್ ನಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಚಿಕ್ಕಮಗಳೂರಿಗೆ ಹೋದಂತವ್ರಿಗೆ, ಹೋಗಬೇಕು ಅನ್ಕೊಂಡಂತವ್ರಿಗೆ. ಚಿಕ್ಕಮಗಳೂರಿನ ಗಿರಿಧಾಮದತ್ತ ಈಗ ಪ್ರವಾಸಿಗರು ದಂಡಾಗಿ ಆಗಮಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಪ್ರವಾಸಿಗರು ಪರದಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ವೀಕೆಂಡ್, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ತಿರುಗಾಡೋದಕ್ಕಂತ ಹೋಗ್ತಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಲ್ಲೊಂಥರ ಯೂಶುವಲ್ ವೀಕೆಂಡ್ ಆಯ್ತು ಅಂತಂದ್ರೆ ಸಾಕಷ್ಟು ಟ್ರಾಫಿಕ್ ಆಗುತ್ತೆ.
ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ನೋಡಿ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಒಂದ್ ಕಡೆ ವೆದರ್ ಕೂಲ್ ಆಗಿದೆ, ಮಳೆ ಬರ್ತಾ ಇದೆ ಜಿಟಿ ಜಿಟಿ ಅಂತ. ಅದರಲ್ಲೂ ಚಿಕ್ಕಮಗಳೂರಿನ ವೆದರ್ ಕೇಳ್ಬೇಕಾ, ಬಹಳ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಸಾಕಷ್ಟು ಜನ ಹೋಗ್ತಾರೆ ವೀಕೆಂಡ್ ಅನ್ನುವಂತ ಕಾರಣಕ್ಕಾಗಿ, ಅನೇಕ ಕಾರಣಕ್ಕಾಗಿ ಹೋಗ್ತಾರೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, 6 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಪೊಲೀಸರು ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಸುಮಾರು ಗಂಟೆಗಳ ಕಾಲ ಅದೇ ಟ್ರಾಫಿಕ್ ನಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಚಿಕ್ಕಮಗಳೂರಿಗೆ ಹೋದಂತವ್ರಿಗೆ, ಹೋಗಬೇಕು ಅನ್ಕೊಂಡಂತವ್ರಿಗೆ. ಚಿಕ್ಕಮಗಳೂರಿನ ಗಿರಿಧಾಮದತ್ತ ಈಗ ಪ್ರವಾಸಿಗರು ದಂಡಾಗಿ ಆಗಮಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಪ್ರವಾಸಿಗರು ಪರದಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ವೀಕೆಂಡ್, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ತಿರುಗಾಡೋದಕ್ಕಂತ ಹೋಗ್ತಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಲ್ಲೊಂಥರ ಯೂಶುವಲ್ ವೀಕೆಂಡ್ ಆಯ್ತು ಅಂತಂದ್ರೆ ಸಾಕಷ್ಟು ಟ್ರಾಫಿಕ್ ಆಗುತ್ತೆ. ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ನೋಡಿ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಒಂದ್ ಕಡೆ ವೆದರ್ ಕೂಲ್ ಆಗಿದೆ, ಮಳೆ ಬರ್ತಾ ಇದೆ ಜಿಟಿ ಜಿಟಿ ಅಂತ. ಅದರಲ್ಲೂ ಚಿಕ್ಕಮಗಳೂರಿನ ವೆದರ್ ಕೇಳ್ಬೇಕಾ, ಬಹಳ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಸಾಕಷ್ಟು ಜನ ಹೋಗ್ತಾರೆ ವೀಕೆಂಡ್ ಅನ್ನುವಂತ ಕಾರಣಕ್ಕಾಗಿ, ಅನೇಕ ಕಾರಣಕ್ಕಾಗಿ ಹೋಗ್ತಾರೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, 6 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಪೊಲೀಸರು ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಸುಮಾರು ಗಂಟೆಗಳ ಕಾಲ ಅದೇ ಟ್ರಾಫಿಕ್ ನಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಚಿಕ್ಕಮಗಳೂರಿಗೆ ಹೋದಂತವ್ರಿಗೆ, ಹೋಗಬೇಕು ಅನ್ಕೊಂಡಂತವ್ರಿಗೆ. ಚಿಕ್ಕಮಗಳೂರಿನ ಗಿರಿಧಾಮದತ್ತ ಈಗ ಪ್ರವಾಸಿಗರು ದಂಡಾಗಿ ಆಗಮಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಪ್ರವಾಸಿಗರು ಪರದಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ವೀಕೆಂಡ್, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಜನ ತಿರುಗಾಡೋದಕ್ಕಂತ ಹೋಗ್ತಾರೆ. ಮುಳ್ಳಯ್ಯನಗಿರಿ ದತ್ತಪೀಠ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಲ್ಲೊಂಥರ ಯೂಶುವಲ್ ವೀಕೆಂಡ್ ಆಯ್ತು ಅಂತಂದ್ರೆ ಸಾಕಷ್ಟು ಟ್ರಾಫಿಕ್ ಆಗುತ್ತೆ. ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ನೋಡಿ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಪಾಪ ಹರಸಾಹಸ ಪಡ್ತಾ ಇದ್ದಾರೆ. ಒಂದ್ ಕಡೆ ವೆದರ್ ಕೂಲ್ ಆಗಿದೆ, ಮಳೆ ಬರ್ತಾ ಇದೆ ಜಿಟಿ ಜಿಟಿ ಅಂತ. ಅದರಲ್ಲೂ ಚಿಕ್ಕಮಗಳೂರಿನ ವೆದರ್ ಕೇಳ್ಬೇಕಾ, ಬಹಳ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಸಾಕಷ್ಟು ಜನ ಹೋಗ್ತಾರೆ ವೀಕೆಂಡ್ ಅನ್ನುವಂತ ಕಾರಣಕ್ಕಾಗಿ, ಅನೇಕ ಕಾರಣಕ್ಕಾಗಿ ಹೋಗ್ತಾರೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, 6 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಪೊಲೀಸರು ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಸುಮಾರು ಗಂಟೆಗಳ ಕಾಲ ಅದೇ ಟ್ರಾಫಿಕ್ ನಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಚಿಕ್ಕಮಗಳೂರಿಗೆ ಹೋದಂತವ್ರಿಗೆ, ಹೋಗಬೇಕು ಅನ್ಕೊಂಡಂತವ್ರಿಗೆ.